ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಇಂದು ಅಹಮದಾಬಾದ್ ಏರ್ಪೋರ್ಟ್ ಹತ್ತಿರ ಪತನಗೊಂಡಿದೆ. ಇದು ಬಹುದೊಡ್ಡ ಅನಾಹುತವಾಗಿದ್ದು, ಬಹಳ ಜನ ವಿದೇಶಿ ಪ್ರಜೆಗಳು ಹಾಗೂ ಭಾರತದ ಪ್ರಜೆಗಳು ಮತ್ತು ಅಹಮದಾಬಾದ್ನಲ್ಲಿ ನಡೆದಿರುವ ವಿಮಾನ ಪತನದ ದುರಾದೃಷ್ಟಕರ ಘಟನೆಯಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿರವರು ವಿಧಿವಶರಾಗಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಾರೆ ಈ ದುರಂತದಲ್ಲಿ 242 ಪ್ರಯಾಣಿಕರು ದುರಂತಕ್ಕೀಡಾಗಿದ್ದಾರೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.